ನಮಸ್ಕಾರ ಸ್ನೇಹಿತರೆ, ಉದ್ಯೋಗ ಹುಡುಕ್ತಿರೋರಿಗೆ ಇಂದಿನ ಅಪ್ಡೇಟ್ ತುಂಬಾ ಮುಖ್ಯವಾಗಿದೆ. ಬೆಳಗಾವಿ DCC ಬ್ಯಾಂಕ್ ರಿಕ್ವೈರ್ಮೆಂಟ್ 2026 ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. ಈ ನೇಮಕಾತಿಯಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು, ಗನ್ ಮ್ಯಾನು ಮತ್ತು P1 ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಲು ಅವಕಾಶವಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ನ್ಯೂ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕಾಗುತ್ತೆ, ಲಾಗಿನ್ ಮಾಡೋದು ಹೇಗೆ, ಪರ್ಸನಲ್ ಡೀಟೇಲ್ಸ್ ಮತ್ತು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಹೇಗೆ ತುಂಬಬೇಕಾಗುತ್ತೆ, ರಿಸರ್ವೇಷನ್ ಡೀಟೇಲ್ಸು, ಡಾಕ್ಯುಮೆಂಟ್ ಅಪ್ಲೋಡು, ಡಿಕ್ಲರೇಷನು, ಅಪ್ಲಿಕೇಶನ್ ಸಬ್ಮಿಟು, ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತೆ ಮತ್ತು ಕೊನೆಯಲ್ಲಿ ಲಾಸ್ಟಲ್ಲಿ ಅಪ್ಲಿಕೇಶನ್ ಪ್ರಿಂಟ್ನ ತೊಗೊಳೋವರೆಗೂ ಸಂಪೂರ್ಣವಾದಂಥ ಪ್ರೋಸೆಸ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಯಾವ ಕ್ವಾಲಿಫಿಕೇಷನ್ ಆಗಿರಬೇಕಾಗತ್ತೆ, ಏನೆಲ್ಲ ಡಾಕ್ಯುಮೆಂಟ್ ಇರಬೇಕಾಗತ್ತೆ, ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕಾಗತ್ತೆ, ಕೊನೆ ಡೇಟ್ ಯಾವಾಗ, ಲಾಸ್ಟ್ ಡೇಟ್ ಯಾವಾಗ, ಪ್ರತಿಯೊಂದು ಸ್ಟೆಪ್ನೂ ಕೂಡ ಈ ಮಾಹಿತಿನ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಹೀಗಾಗಿ ನೀವೇನಾದರೂ ಬೆಳಗಾವಿ DCC ಬ್ಯಾಂಕ್ ರಿಕ್ವೈರ್ಮೆಂಟ್ 2026ಗೆ ಅಪ್ಲೈ ಮಾಡಲು ಬಯಸ್ತಿದ್ರೆ ಯಾವುದೇ ಸ್ಟೆಪ್ನ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಬೇಕಾಗತ್ತೆ. ಬನ್ನಿ ಈಗ ಅಪ್ಲೈ ಮಾಡೋದು ಹೇಗೆ ನೋಡೋಣ. ಈಗ ನಿಮ್ಮ ಫೋನಲ್ಲಿಲ್ಲ, ನಿಮ್ಮ ಸಿಸ್ಟಮಲ್ಲಿ ಈ ಥರ ಗೂಗಲ್ ಓಪನ್ ಮಾಡಿ, ಗೂಗಲ್ ಸರ್ಚಲ್ಲಿ ನೀವು ಬೆಳಗಾವಿ DCC ಬ್ಯಾಂಕ್ ಅಂತ ಹಾಕಿ ಸರ್ಚ್ ಕೊಟ್ಟರೆ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ, ಬ್ಯಾಂಕ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಬೆಳಗಾವಿ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಅಂದ್ಬಿಟ್ಟು ಲಿಮಿಟೆಡ್ ಅಂತ ಇಲ್ಲಿ ರಿಕ್ವೈರ್ಮೆಂಟ್ ಅಂತ ಕಾಣಿಸ್ತದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ, ಇಲ್ಲಿ ಬೆಳಗಾವಿ DCC ಬ್ಯಾಂಕ್ ರಿಕ್ವೈರ್ಮೆಂಟ್ 2026 ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಪೇಜ್ ಓಪನ್ ಆಗಿದೆ. ಫಸ್ಟಾಗಿ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಟಿಫಿಕೇಷನ್ನ ನೋಡ್ಬೋದಾಗುತ್ತೆ. ನೋಟಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇರ್ಫುಲ್ಲಾಗಿ ಓದ್ಕೋಬೇಕಾಗುತ್ತೆ. ಆನ್ಲೈನ್ ಅಪ್ಲೈ ಮಾಡೋದಕ್ಕೂ ಮುಂಚೆ ನೀವು ನೋಟಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಏನು ಅಂತ ನೋಡ್ಬೋದು. ಹಾಗೆ ಕೆಳಗಡೆ ಬಂದರೆ ನೋಟಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಒಂದ್ಸಲ ನೋಟಿಫಿಕೇಷನ್ನಲ್ಲಿ ನೋಡ್ಕೋಬೇಕಾಗತ್ತೆ. ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೀವು ಕೊಡಬೇಕಾಗುತ್ತೆ ಡೀಟೇಲ್ಸ್ನೆಲ್ಲ. ಯಾವುದೇ ತಪ್ಪು ಮಾನದಂಡ ಕಂಡು ಬಂದಲ್ಲಿ, ತಪ್ಪು ಬಂದಲ್ಲಿ ಅವರು ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕರೆಕ್ಟಾಗಿ ಫಿಲ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಎಲ್ಲ ಡೀಟೇಲ್ನ ನೋಡ್ಕೊಂಡು ಫಿಲ್ ಮಾಡಿ ಅಂತ ತೋರಿಸ್ತಾ ಇದೆ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಇದೇ ತಿಂಗಳು ಲಾಸ್ಟ್ ಡೇಟ್ ನಿಮಗೆ ಅಪ್ಲಿಕೇಶನ್ ಆಗೋದಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಅಂದರೆ 27/8/2026 ಲಾಸ್ಟ್ ಡೇಟ್ ಆಗಿದೆ. ಹಾಗೆ ಹೋದ ತಿಂಗಳು 27ಕ್ಕೆ ಲಾಸ್ಟ್ ಅದು ಕಾಲ್ ಫಾರ್ಮ್ ಆಗಿದ್ದು, ಇನ್ನೇನು 27 ಬಂತು, ಬೇಗನೆ ಅಪ್ಲೈನ ಮಾಡ್ಕೊಳ್ಳಿ. ಇವಾಗ ಕೆಳಗಡೆ ಬಂದರೆ ನೀವು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದೆ, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಲಾಗಿನ್ ವಿತ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಫಸ್ಟಾಗಿ ನಾನು ನಿಮಗೆ ಯಾವ ರೀತಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ಮೇಲ್ಗಡೆ ನೋಟಲ್ಲ ಡೀಟೇಲ್ ನೋಡಿಕೊಂಡು ಫಿಲ್ನ ಮಾಡ್ಕೋಬೇಕಾಗತ್ತೆ. ಒಂದು ತಪ್ಪಾಯಿತು ಅಂದರೆ ನೀವು ಫೀಸ್ ಕಟ್ಟಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ. ಕರೆಕ್ಟಾಗಿ ಫಿಲ್ ಮಾಡಿ ನೀಟಾಗಿ ಕರೆಕ್ಟಾಗಿ ಕೆಳಗಡೆ ಬಂದರೆ ಇವಾಗ ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಅಪ್ಲಿಕೇಶನ್ ಪೇಜಲ್ಲಿ ಇಲ್ಲಿ ಡೀಟೇಲ್ಸ್ನೆಲ್ಲ ನೋಡ್ಬೋದು. ಆ್ಯಸ್ ಪರ್ ಯುವರ್ 10th ಮಾರ್ಕ್ಸ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇರುತ್ತಲ್ಲ ಆ ಥರ ನೀವು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಕೆಳಗಡೆ ಬಂದರೆ ಫಸ್ಟಾಗಿ ನಿಮ್ಮ ಕ್ಯಾಂಡಿಡೇಟ್ ನೇಮು, SLCಯಲ್ಲಿ ಏನು ನಿಮ್ಮ ಹೆಸರು ಇರುತ್ತಲ್ಲ ಅದೇ ಥರ ಇಲ್ಲಿ ನಿಮ್ಮ ಡೀಟೇಲ್ನ ಕೊಡಬೇಕಾಗುತ್ತೆ. ನಿಮ್ಮ ಹೆಸರನ್ನ ಟೈಪ್ ಮಾಡಿ, ನಿಮ್ಮ ತಂದೆ ಹೆಸರನ್ನ ಹಾಕ್ಕೊಳ್ಳಿ. ಆಮೇಲೆ ನಿಮ್ಮ ತಾಯಿ ಹೆಸರು, ಮದುವೆ ಆಗಿದೆ ನಿಮ್ಮ ಸ್ಪೌಸ್ ಅಂದರೆ ನಿಮ್ಮ ಗಂಡ ಇಲ್ಲಾಂದರೆ ಹೆಂಡತಿ ಹೆಸರನ್ನ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ, ಅಲ್ಲಿ ರೆಡ್ ಮಾರ್ಕ್ ಏನು ಸ್ಟಾರ್ ಮಾರ್ಕ್ ಇಲ್ಲ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತು, ಜೆಂಡರು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID, ಆಮೇಲೆ ಇಲ್ಲಿ ಸೆಕ್ಯೂರಿಟಿ ಏನು ಕೋಡ್ ಇದೆಯಲ್ಲ ಅದನ್ನು ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಫಸ್ಟ್ ಆಗಿದ್ದನ್ನೆಲ್ಲ ಫಿಲ್ನ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಫಿಲ್ಲಾಗಿ ನೀಟಾಗಿ ಡೀಟೇಲ್ ಫಿಲ್ ಮಾಡ್ಕೊಂಡು ಇವಾಗ ಕೆಳಗಡೆ ಬಂದ ಡಿಕ್ಲರೇಷನಲ್ಲಿ ಇದೆಲ್ಲ ಡಿಕ್ಲರೇಷನ್ ಇಲ್ಲಿ ನೋಡ್ಬೋದು. ಯಾವುದೇ ಮಾಹಿತಿ ತಪ್ಪಿದ್ದಲ್ಲೇ ನಿಮಗೆ ಇದಾಗುತ್ತೆ. ಕರೆಕ್ಟಾಗಿದೆಯಲ್ಲ, ಮೊಬೈಲ್ ನಂಬರ್, ಇಮೇಲ್ ID ಚೆಕ್ ಮಾಡಿಕೊಂಡು ಆ ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನ್ಯೂ ರಿಜಿಸ್ಟ್ರೇಷನ್ ಕನ್ಫರ್ಮೇಷನ್ ಕೇಳುತ್ತೆ. ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್ ಯಾಕೆಂದರೆ OTP ಹೋಗುತ್ತೆ. ಕರೆಕ್ಟಾಗಿದೆಯೋ, ನಿಮ್ಮ ಹೆಸರು ಎಲ್ಲ ಕರೆಕ್ಟಾಗಿದೆಯೋ ನೋಡಿಕೊಂಡು ಕನ್ಫರ್ಮ್ ಅಂತ ಇದೆಯಲ್ಲ, ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ರಿಜಿಸ್ಟ್ರೇಷನ್ ID ಮತ್ತು ಪಾಸ್ವರ್ಡ್ ಅಂತ ಈ ಥರ ಬಂದುಬಿಡುತ್ತೆ. ನೀವು ಇದನ್ನು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇದೆ ನಿಮ್ಮ ರಿಜಿಸ್ಟ್ರೇಷನ್ ಪಾಸ್ವರ್ಡ್, ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡು ನಿಮಗೆ ಲಾಗಿನ್ ಆಗೋದಕ್ಕೆ. ಲಾಗಿನ್ ಆಗಿದೆ. ಇವಾಗ ಇಲ್ಲಿ ನೋಡ್ಬೋದು 3 ಪೋಸ್ಟ್ಗಳನ್ನ ಇಲ್ಲಿ ತೋರಿಸ್ತಾ ಇದೆ. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು, ಆಮೇಲೆ ಗನ್ ಮ್ಯಾನು, P1 ಕೆಲಸಕ್ಕೆ 3 ಕೆಲಸಕ್ಕೆ ಇಲ್ಲಿ ಅಪಾಯಿಂಟ್ಮೆಂಟು ಬಿಡಲಾಗಿದೆ. 3ರಲ್ಲಿ ಯಾವುದಕ್ಕೆ ಅಪ್ಲೈ ಮಾಡ್ತಾ ಇದೆ, ಅದ್ರ ಜೊತೆಗೆ ಕ್ವಾಲಿಫಿಕೇಷನ್ ಕೂಡ ಆಗಿರಬೇಕಾಗತ್ತೆ. ನೀವೇನಾದರೂ ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆ ಏನು ಅಪ್ಲೈ ಮಾಡೋದಾದರೆ ನಾನಿಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ. ಅದು ಅಪ್ಲೈ ಅಂತ ಇದೆಯಾ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಇದಕ್ಕೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ. ನಿಮಗೆ ಈ ಪೋಸ್ಟ್ಗೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಗೆ ಹಾಕೋದಕ್ಕೆ ನೀವು ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ. ಇವಾಗ ನೋಡ್ಬೋದು
ಇವಾಗ ಅಪ್ಲೈ ಮಾಡಿದ್ದೀನಿ. ಇವಾಗ ಟೋಟಲಾಗಿ 5 ಸ್ಟೆಪ್ ಇದೆ. 5 ಸ್ಟೆಪ್ನ ಕೂಡ ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟಲ್ಲಿ ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು ಅಪ್ಲಿಕೇಶನು, ಕ್ವಾಲಿಫಿಕೇಷನು, ರಿಸರ್ವೇಷನು, ಆಮೇಲೆ ಡಾಕ್ಯುಮೆಂಟ್ಸು, ಆಮೇಲೆ ಡಿಕ್ಲರೇಷನ್ ಬರುತ್ತೆ. ಪರ್ಸ್ನಲ್ ಡೀಟೇಲ್ಸಲ್ಲಿ ಇನ್ಫಾರ್ಮೇಷನಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಎಲ್ಲ ಇಲ್ಲಿರುತ್ತೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ನೆಕ್ಸ್ಟು ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳ್ತಾ ಇದೆ. ನಿಮ್ಮ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂದರೆ ಇಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಮತ್ತು ಅಡ್ರೆಸ್ನ ಇಲ್ಲಿ ನೀಟಾಗಿ ಫಿಲ್ನ ಮಾಡ್ಕೋಬೇಕಾಗತ್ತೆ, ಟೈಪ್ನ ಮಾಡ್ಕೋಬೇಕಾಗತ್ತೆ. ಪಿನ್ ಕೋಡ್ ಸಮೇತ ನೀಟಾಗಿ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಕಮ್ಯುನಿಕೇಷನ್ ಡೀಟೇಲ್ಸ್ ಇವಾಗ ಪ್ರೆಸೆಂಟ್ ಇವಾಗ ಏನು ಪ್ರೆಸೆಂಟಲ್ಲಿ ಇದ್ದಿದ್ದಲ್ಲ ಅದೇ ಅಡ್ರೆಸ್ನ ಇಲ್ಲೇ ಟೈಪ್ನ ಮಾಡ್ಕೊಳ್ಳಿ. ಇಲ್ಲ ಪರ್ಮನೆಂಟು ಪ್ರೆಸೆಂಟ್ ಎರಡೂ ಸೇಮ್ ಇದ್ದರೆ ಎರಡು ಸೇಮೇ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇವಾಗ ಕೆಳಗಡೆ ಪರ್ಮನೆಂಟ್ ಅಡ್ರೆಸ್ ಕೇಳ್ತಾ ಇದೆ, ಇಲ್ಲಿ ಎಸ್ ಆರ್ ನೋ ಅಂತ ಕೇಳ್ತಾ ಇದೆ. ನೀವು ಇಲ್ಲಿ ಹಾಕಿದ ಅಡ್ರೆಸ್ ಸೇಮ್ ಇದೆ, ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಟ್ಟ ಕೆಳಗಡೆ ನೆಕ್ಸ್ಟು ನೀವು ಪರ್ಮನೆಂಟ್ ಅಡ್ರೆಸ್ನ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಪರ್ಮನೆಂಟ್ ಅಡ್ರೆಸ್ನ ನಾನು ಎಸ್ ಅಂತ ಕೊಡ್ತಾನೆ, ಈಗ ಸೇಮ್ ಅಡ್ರೆಸ್ ಆಗಿರೋದ್ರಿಂದ ಇಲ್ಲಿ ಎಸ್ ಅಂತ ಕೊಡ್ತಾ ಇದ್ದೀನಿ. ಸೇಮ್ ಅಡ್ರೆಸ್ಸೇ ನಂದು ಕಮ್ಯುನಿಕೇಷನ್ ಅಡ್ರೆಸ್, ಪರ್ಮನೆಂಟು ಮತ್ತು ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದಿದ್ದೀನಿ. ಕೆಳಗಡೆ ಬಂದರೆ ನಿಮ್ಗೆ ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ, ಕನ್ನಡ ಭಾಷೆಯಲ್ಲಿ ಓದಿರೋದು ಅಥವಾ ಮಾತನಾಡೋದು ಚೆನ್ನಾಗಿ ಬರುತ್ತೆ ಅಂತ ಕೇಳ್ತಾ ಇದೆ, ಎಸ್ ಅಂತ ಕೊಟ್ಟಿನಿ. ಅದಾದಮೇಲೆ ಇಲ್ಲಿ ನ್ಯಾಷನಾಲಿಟಿ ಸೆಲೆಕ್ಟ್ನ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ರಿಲಿಜನ್ನ ಸೆಲೆಕ್ಟ್ನ ಮಾಡ್ಕೋಬೇಕು. ಹಿಂದೂ, ಮುಸ್ಲಿಂ, ಕ್ರೈಸ್ಟ್ ಯಾವುದೊಂದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದ ನಿಮಗೆ ಇಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ನ ಅಪ್ಲೋಡ್ನ ಮಾಡಬೇಕಾಗುತ್ತೆ. ನಿಮ್ಮ ಫೋಟೋ JPG ಫಾರ್ಮ್ಯಾಟಲ್ಲಿ ಇರಬೇಕಾಗುತ್ತೆ. ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಎರಡು JPG ಫಾರ್ಮ್ಯಾಟಲ್ಲಿ ಇರಬೇಕು. ಫೋಟೋ ಬಂದು 100 KB ಒಳಗಡೆ ಇರಬೇಕು. ನಿಮ್ಮ ಸಿಗ್ನೇಚರ್ ಬಂದು 50 KB ಒಳಗಡೆ ಇರಬೇಕು. ನೋಡ್ಬೋದು ಇವಾಗ ಫೋಟೋ ಸಿಗ್ನೇಚರ್ ಆಗಿದೆ. ಸಬ್ಮಿಟ್ ಅಂತ ಇದಿಲ್ಲ, ಅಪ್ಲೋಡ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಇವಾಗ ಸಬ್ಮಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗಿದೆ. ಕ್ವಾಲಿಫಿಕೇಷನು ಇವಾಗ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಫಸ್ಟ್ ಒಂದು ಗ್ರೀನ್ ಆಗಿದೆ ನೋಡಿ, ರೆಡ್ ಹೋಗಿ ಗ್ರೀನ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದರೆ ನಿಮ್ಮ ಕ್ವಾಲಿಫಿಕೇಷನ್. ಇವಾಗ ಇದಕ್ಕೆ ನಾನು ಹೇಳಿದ್ನಲ್ಲ ಡಿಗ್ರಿ ಕ್ವಾಲಿಫಿಕೇಷನ್ ಆಗಿರಲೇಬೇಕು. ಏನು ಡಿಗ್ರಿ ಮಾಡಿದ್ದೀರಿ ಅಂತ ಕೇಳ್ತಾ ಇದೆ. ನೀವು ಇಲ್ಲಿ ಡಿಗ್ರಿ ಡೀಟೇಲ್ಸ್ನ ಹಾಕಬೇಕಾಗತ್ತೆ. BA, BCom, BSc ಅಂತ ಕೇಳ್ತದೆ. BSc ಅಂತ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ನೀವು ಯಾವುದು ಕ್ವಾಲಿಫಿಕೇಷನ್ ಮಾಡಿದ್ದೀರಾ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಯಾವ ವರ್ಷ ಪಾಸ್ಔಟ್ ಆಗಿದ್ದು, ಯಾವ ಯೂನಿವರ್ಸಿಟಿ, ಯಾವ ರಿಜಿಸ್ಟ್ರೇಷನ್ ನಂಬರು ಮತ್ತು ಯಾವ ಕ್ಲಾಸು, ಮತ್ತು ಇಲ್ಲಿ ನಿಮ್ಮ ಪರ್ಸೆಂಟೇಜ್ನ ಹಾಕೋಬೇಕಾಗುತ್ತೆ. ಗ್ರೇಡ್ ಪಾಯಿಂಟಲ್ಲಿ ಇದೆಯೋ ಇಲ್ಲಾಂದರೆ ಪರ್ಸೆಂಟೇಜಲ್ಲಿ ಇದೆ ಅಂತ. ಇಲ್ಲಿ ಗ್ರೇಡ್ ಪಾಯಿಂಟ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಇದ್ದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಗ್ರೇಡ್ ಪಾಯಿಂಟಲ್ಲಿದ್ದರೆ ಇಲ್ಲ ಅಂದರೆ ನೋ ಅಂತ ಕೊಟ್ಟು ಇಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್, ನೀವು 3 ವರ್ಷ ಓದಿದೆ, 3-4 ವರ್ಷ ಏನು ಓದಿದೆ ಆ ಟೋಟಲ್ ಮಾರ್ಕ್ಸ್ ಹಾಕೋಬೇಕಾಗುತ್ತೆ. ಅದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನ ಹಾಕ್ಕೊಂಡ್ರೆ ಪರ್ಸೆಂಟೇಜ್ ಬಂದುಬಿಡುತ್ತೆ, ಆಟೋಮೆಟಿಕ್ ಬಂದುಬಿಡುತ್ತೆ. ಇಷ್ಟು ಆದಮೇಲೆ ನೆಕ್ಸ್ಟ್ ಬಂದ ಇಲ್ಲಿ ನಿಮ್ಮ ಕಂಪ್ಯೂಟರ್ ನಾಲೆಜ್ ಡೀಟೇಲ್ನ ಕೇಳ್ತಾ ಇದೆ. ಕಂಪ್ಯೂಟರ್ ನಾಲೆಜ್ ಇದ್ದರೆ ನೀವು ಕೋರ್ಸ್ ಮಾಡಿದರೆ ಎಸ್ ಅಂತ ಕೊಡಿ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ ಎಸ್ ಅಂತ ಕೊಟ್ಟಾಗ, ಯಾಕೆಂದರೆ ಅಪ್ಲೋಡ್ ಕೇಳುತ್ತೆ, ಅದಕ್ಕೋಸ್ಕರ ಎಸ್ ಅಂತ ಕೊಡ್ತಾ ನಾನಿಲ್ಲ. ಅದಾದಮೇಲೆ ಸಬ್ಮಿಟ್ ಅಂತ ಕೊಡ್ತಾಯಿನಿ. ಇಲ್ಲಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇಲ್ಲ ಅಂದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಸೇವ್ ಆಗಿದೆ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸು. ನೆಕ್ಸ್ಟ್ ಸ್ಟೆಪ್ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಕ್ಯಾಟಗರಿ ಕೇಳ್ತಾ ಇದೆ. ನಿಮ್ಮ ಕ್ಯಾಟಗರಿ ಯಾವುದು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. SC, ST, OBC, ಸೆಕೆಂಡ್ 2A, 2B ಯಾವುದು ಅನ್ನೋದನ್ನ ನಿಮ್ಮ ಕ್ಯಾಸ್ಟ್ ಕ್ಯಾಟಗರಿಯಿಂದ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ಇಲ್ಲಿ ನೋಟಲ್ಲಿ ನೋಡ್ಬೋದು ನಿಮಗೆ ಯಾವ ಡೇಟ್ ಒಳಗಡೆ ನಿಮ್ಮ ಡೀಟೇಲ್ಸು ಅಪ್ಡೇಟ್ ಆಗಿರಬೇಕು. ಅದರೊಳಗಡೆ ನಿಮ್ಮ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿದ್ದರೆ ತೊಗೊಳೋದಿಲ್ಲ ಅಂದರೆ ತೊಗೊಳೋದಿಲ್ಲ ಅಂತ ತೋರಿಸ್ತಾ ಇದೆ. ನೀಟಾಗಿ ನೋಡಿಕೊಂಡು ಪ್ರೋಸೆಸ್ನ ಮಾಡಬೇಕಾಗತ್ತೆ. ಇದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ದಲ್ಲ, ಇಲ್ಲಿ ಕೆಳಗಡೆ ಬಂದರೆ ನಾನು ಸೆಲೆಕ್ಟ್ನ ಮಾಡ್ಕೊಂಡಿನಿ ಯಾವ ಕ್ಯಾಟಗರಿ ಅಂತ. ಅದಾದಮೇಲೆ ಇಲ್ಲಿ ನಿಮ್ಮ ಡೇಟ್ನ ಸೆಲೆಕ್ಟ್ನ ಮಾಡ್ಕೊಳ್ಳಿ, ಯಾವ ಡೇಟಲ್ಲಿ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಆಯಿತು ಅಂತ. ಆ ಸರ್ಟಿಫಿಕೇಟ್ ಡೇಟು ನಿಮ್ಮ ಸರ್ಟಿಫಿಕೇಟೆಲ್ಲ ಇರುತ್ತೆ, ನೋಡ್ಬೋದು, ಚೆಕ್ ಮಾಡ್ಬೋದು. ಅದ್ರಲ್ಲಿ ಡೇಟು ಯಾವಾಗ ಇಶ್ಯೂ ಆಗಿದ್ದು ಡೇಟ್ ಇರುತ್ತೆ. ಹಾಗೆ ಸಬ್ ಕ್ಯಾಸ್ಟ್ ಅಂತ ಇರುತ್ತೆ, ಅದನ್ನು ಟೈಪ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ RD ನಂಬರ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ಸ್ ಸೇವ್ ಆಗುತ್ತೆ. ನೋಡ್ಬೋದು ರಿಸರ್ವೇಷನ್ನು ಸೇವ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಬಂದಿದೆ. ಇವಾಗ ಇಲ್ಲಿ ಡಿಕ್ಲರೇಷನ್ ಫಾರ್ಮ್ ಅಪ್ಲಿಕೇಶನ್ ಓಪನ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಓಪನ್ ಆಗಿದೆ. ಇಲ್ಲಿ ಡಿಕ್ಲರೇಷನ್ ಸ್ಟೆಪ್ನ ನೋಡಿಕೊಂಡು ನೀಟಾಗಿ ನೋಟಿಫಿಕೇಷನ್ ಎಲ್ಲ ನೋಡಿಕೊಂಡು ಕೆಳಗಡೆ ಬಂದರೆ ಇಲ್ಲಿ ಲಾಸ್ಟಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಇಲ್ಲೆಲ್ಲ ಡಾಕ್ಯುಮೆಂಟ್ ಅಪ್ಲೋಡಿಗೆ ಬಂದಿದೆ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಮ SLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಕಂಪ್ಯೂಟರ್ ಮಾರ್ಕ್ಸ್ ಕಾರ್ಡು, ಕಂಪ್ಯೂಟರ್ ಸರ್ಟಿಫಿಕೇಟು, ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟು ಕೂಡ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇವಾಗ ಫಸ್ಟಾಗಿ ನಿಮಗೆ ಈಗ ಯಾವ ರೀತಿ ಅಪ್ಲೋಡ್ ಮಾಡೋದನ್ನು ನೋಡೋಣ. ಫಸ್ಟ್ ಮೇಲೆ ಬಂದರೆ SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾ ಇದೆ. SLC ಮಾರ್ಕ್ಸ್ ಕಾರ್ಡು JPG ಫಾರ್ಮ್ಯಾಟ್ ಇಲ್ಲ PDF ಫಾರ್ಮ್ಯಾಟಲ್ಲಿ ಇರ್ಬೋದು, ಯಾವ ಫಾರ್ಮ್ಯಾಟು ಅಂತ. ಹಾಗೆ 10 KB ಇಂದ 150 KB ಒಳಗಡೆ ಇರಬೇಕಾಗತ್ತೆ. ನಿಮ್ಮ ಡಾಕ್ಯುಮೆಂಟ್ ಸೈಜ್ ಬಂದು ಆ ಸೈಜು 10 to 150 KB ಒಳಗಡೆ ಇರಬೇಕು. ಅಂಥದ್ದನ್ನು ಅಪ್ಲೋಡ್ನ ಮಾಡಬೇಕಾಗತ್ತೆ. ಎಲ್ಲ ಸ್ಕ್ಯಾನ್ ಮಾಡಿಕೊಂಡು PDF ಫಾರ್ಮ್ಯಾಟಲ್ಲಿ ಅದನ್ನು ಅಪ್ಲೋಡ್ನ ಮಾಡ್ಕೊತಾ ನೋಡ್ತಾ ಇರ್ಬೋದು. ಅಪ್ಲೋಡ್ ಆಗಿದೆ, ಇಲ್ಲಿ ನೋಡ್ತಾ ಇದ್ದಲ್ಲ 100% ಅಪ್ಲೋಡ್ ಆಗಿದೆ. ಅದ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲೋಡ್ ಆಗಿರೋ ಡಾಕ್ಯುಮೆಂಟ್ ಈ ಥರ ಶೋ ಆಗ್ತಾ ಇದೆ. ನೋಡೋದಲ್ಲ ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡ್ಬೋದು ಕೆಳಗಡೆ ಸೆಕೆಂಡ್ PU ಕೇಳ್ತಾ ಇದೆ. ಇಲ್ಲಿ ಸೆಕೆಂಡ್ PUCಯಲ್ಲಿ ಇಲ್ಲಿ ಚೂಸ್ ಮಾಡ್ಕೊ
ಮಾಡ್ಕೋಬೇಕಾಗುತ್ತೆ. ಫಾರ್ಮೇಟು ಕೂಡ ನೋಡ್ಬೋದು, ಸೇಮ್ ಫಾರ್ಮೇಟು ಅಷ್ಟೇ ಸೈಜು. ಆದಮೇಲೆ ಚೂಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಸೇವ್ ಆಗಿದಂಥ ಡಾಕ್ಯುಮೆಂಟ್ ಅಪ್ಲೋಡ್ನ ಮಾಡಬೇಕು. ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇದೆ. ಓಕೆ ಅಂತ ಕೊಟ್ಟರೆ ನಿಮ್ಮ ಡಾಕ್ಯುಮೆಂಟ್ ಈ ಕಡೆ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸರ್ಟಿಫಿಕೇಟ್ ತೋರಿಸ್ಬಿಡುತ್ತೆ. ಅದೇ ರೀತಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಅಪ್ಲೋಡ್ನ ಮಾಡಬೇಕು. ಇವಾಗ ನೆಕ್ಸ್ಟ್ ಕೆಳಗಡೆ ಬಂದು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಸೇಮ್ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಫೈಲ್ನ ಚೂಸ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗತ್ತೆ ಇದೇ ರೀತಿ. ನೆಕ್ಸ್ಟ್ ಬಂದು ನಿಮ್ಮ ಕಂಪ್ಯೂಟರ್ ಸರ್ಟಿಫಿಕೇಟು ಹಾಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಇದೇ ರೀತಿ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಸೈಜ್ ನೋಡೋದಲ್ಲ JPG ಫಾರ್ಮೆಟಲ್ಲೇ, JPG ಆಗಿರ್ಬೋದು ಇಲ್ಲ PDF ಫಾರ್ಮೆಟಲ್ಲೇ ಆಗಿರ್ಬೋದು 150 KB ಒಳಗಡೆ ಇರಬೇಕಾಗತ್ತೆ. ನಿಮ್ಮ ಫೈಲ್ ಏನಾದರೂ ಜಾಸ್ತಿ ಇದ್ದಾಗ ನೀವು ಕಂಪ್ರೆಸ್ PDF ಅಂತ ಕೊಟ್ಟರೆ ಯಾವುದಾದ್ರೂ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ಫ್ರೀ ಇರುತ್ತೆ, ಅದರಲ್ಲಿ ನೀವು ಕಂಪ್ರೆಸ್ ಮಾಡ್ಕೋಬೋದು. ಕಂಪ್ರೆಸ್ ಮಾಡಿ ಅಂದರೆ ಚಿಕ್ಕದು ಮಾಡಿಕೊಂಡು ಸೈಜ್ ದೊಡ್ಡದಿದೆ ಚಿಕ್ಕದಂಗೆ ಮಾಡ್ಕೊಂಡು ನೀವು ಅಪ್ಲೋಡ್ನ ಮಾಡ್ಬೋದಾಗುತ್ತೆ. ನೋಡು ಪ್ರತಿಯೊಂದು ಫೈಲು ಕೂಡ ಇಲ್ಲಿ ನಾವು ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡ್ಕೊಂಡಿದ್ದೀನಿ. ಇವಾಗ ಪ್ರತಿಯೊಂದು ಫೈಲು ಕೂಡ ಅಪ್ಲೋಡ್ ಆಯ್ತು. ಇವಾಗ A to Z ಎಲ್ಲ ಆಗಿದೆ. ಫಸ್ಟಾಗಿ ಫೋಟೋ ಸಿಗ್ನೇಚರ್ ಆಗಿತ್ತು, ಅದಾದಮೇಲೆ SLC ಮಾರ್ಕ್ಸ್ ಕಡೆಯಿಂದ ಎಲ್ಲ ಕೂಡ ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದ್ದಿಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡೆ. ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಲ್ಲೋ ಅಂತ ಅಂದ್ಬಿಟ್ಟು. ಲಾಸ್ಟಲ್ಲೂ ಮಾಡ್ಕೋಬೋದು. ಇವಾಗ ಲಾಸ್ಟಲ್ಲಿ ಬಂದಿದೆ ಡಿಕ್ಲರೇಷನ್ ಬಂದಿದೆ. ಇವಾಗ ಇಲ್ಲಿ ನಿಮ್ಮ ಡೀಟೇಲ್ ಎಲ್ಲ ನೋಡ್ಬೋದು, ಸಕ್ಸಸ್ಫುಲ್ಲಾಗಿ ಅಪ್ಡೇಟ್ ಆಗಿದೆ. ಫಸ್ಟ್ ಒಂದು ಡಾಕ್ಯುಮೆಂಟ್ ಅಪ್ಲೋಡು. ಈಗ ಡಿಕ್ಲರೇಷನಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಬೋದು, ಎಲ್ಲ ನೀವು ಫಿಲ್ ಮಾಡಿರೋದೆಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ಅನ್ನೋದಕ್ಕೆ ಅಲ್ಲಿ ವ್ಯೂ ಅಂತಿದೆಯಲ್ಲ, ವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಎಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿದೆಯಾ. ಫೋಟೋ ಅಪ್ಲೋಡಿಂಗ್ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ, ಫೈನಲ್ ಸಬ್ಮಿಟ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಎಲ್ಲ ಕರೆಕ್ಟಾಗಿರೋದ್ರಿಂದ ನಾನು ಫೈನಲ್ ಸಬ್ಮಿಷನ್ ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಅಲರ್ಟ್ಗಳಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸ್ತಿದ್ದೀನಿ ಅಂತ ಕೇಳ್ತಾರೆ. ಎಸ್ ಅಂತ ಕೊಡಿ. ನಿಮ್ಮ ಅಪ್ಲಿಕೇಶನ್ ಏನೇ ತಪ್ಪಿದ್ರು ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಕನ್ಫರ್ಮ್ ಬಟನ್ ಒತ್ತಿ ಅಂತ ಕೇಳ್ತಾರೆ, ಕನ್ಫರ್ಮ್ ಅಂತ ಕೊಟ್ಟಿದ್ದೀನಿ. ಮತ್ತು ಇನ್ನೊಂದ್ಸಲಿ ನಿಮಗೆ ರಿಮೈಂಡ್ ಮಾಡ್ತಾರೆ ರೀಕನ್ಫರ್ಮ್ ಅಂತ ಅಂದ್ಬಿಟ್ಟು ಮತ್ತೆ ನೋಡ್ಕೊಂಡು ರೀಕನ್ಫರ್ಮ್ ಅಂತ ಕೊಡ್ತಾಯಿದ್ದೀನಿ. ಇವಾಗ ಸಬ್ಮಿಟ್ ಆಯಿತು, ನಿಮ್ಮ ಫೈಲ್ ಸಬ್ಮಿಟ್ ಆಗಿದೆ. ಇವಾಗ ನೋಡ್ಬೋದು ಇವಾಗ ಇಲ್ಲಿ ಅಪ್ಲಿಕೇಶನ್ ಫಿಲ್ ಆಗಿದೆ. ಇವಾಗ ನೆಕ್ಸ್ಟು ಆನ್ಲೈನ್ ಪೇಮೆಂಟ್ಗೆ ಬಂದಿದೆ. ಇವಾಗ ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ ಪೇಮೆಂಟ್ ಮಾಡೋದಕ್ಕೆ. ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮ್ಗೆ ಈ ಥರ ನೆಕ್ಸ್ಟು ಪೇಮೆಂಟ್ ಡೀಟೇಲ್ ಓಪನ್ ಆಗುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್, ನೀವು ಏನಕ್ಕೆ ಅಪ್ಲೈ ಮಾಡ್ತಾ ನೋಡ್ಬೋದು. ಅಮೌಂಟ್ ನೋಡಿದಲ್ಲ 1000 ರೂಪೀಸ್ ಇರುತ್ತೆ. ಅದಾದಮೇಲೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕೆಳಗಡೆ ಇದೆಯಲ್ಲ, ಇದು ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆರಾಮಾಗಿ ಈಸಿಯಾಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ನ ಮಾಡ್ಕೊಬೋದು. ನಾನು ಇಲ್ಲಿ QR ಕೋಡ್ನ ಓಪನ್ ಮಾಡ್ಕೊತಾನೆ. QR ಕೋಡ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ QR ಕೋಡ್ ಓಪನ್ ಆಗುತ್ತೆ. ನೀವು ಆರಾಮಾಗಿ ಫೋನ್ಪೇ, ಗೂಗಲ್ ಪೇ ಮುಖಾಂತರ ಪೇಮೆಂಟ್ನ ಮಾಡ್ಬೋದು. ನೀವು ಫೋನ್ಪೇ ಮಾಡೋದ್ರಿಂದ 23 ರೂಪೀಸ್ ಜಾಸ್ತಿ ತೊಗೊಳುತ್ತೆ. ಫೋನ್ಪೇ ಮಾಡೋದ್ರಿಂದ 1023 ರೂಪೀಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಆಟೋಮೆಟಿಕ್ ಸಕ್ಸಸ್ ಆಗಿ ಬ್ಯಾಕ್ ಬರೋವರೆಗೂ ವೆಯ್ಟ್ ಮಾಡಿ. ನೀವು ಅದರಲ್ಲೇ ನೀವು ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ. ಬಂದಿದ ತಕ್ಷಣ ನೋಡ್ಬೋದು ಇವಾಗ ವಾಪಸ್ ಬ್ಯಾಕ್ ಬಂದಿದೆ. ಇವಾಗ ಪೇಮೆಂಟ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಕೆಳಗಡೆ ಬಂದರೆ ಇಲ್ಲಿ ವ್ಯೂ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ಆ್ಯಕ್ಷನಲ್ಲಿ ವ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನಿಮ್ಮ ಡೀಟೇಲ್ಸ್ನ ನೋಡ್ಬೋದಾಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಇಲ್ಲಿ ನೋಡ್ತಾ ಇದೆ ಯಾವ ಪೋಸ್ಟ್ಗೆ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಡೀಟೇಲ್ಸ್ ಎಲ್ಲ ಇಲ್ಲಿ ತೋರಿಸುತ್ತೆ. ಚೆಕ್ ಮಾಡ್ಕೋಬೋದು ನೀವು. ಅದಾದಮೇಲೆ ಪ್ರಿಂಟ್ಔಟ್ ಬೇಕಾದ್ರೆ ಪ್ರಿಂಟ್ಔಟ್ ಕೂಡ ತೊಗೋಬೋದು. ಅದಾದಮೇಲೆ ಡ್ಯಾಶ್ ಬೋರ್ಡ್ಗೆ ಬಂದಿದೆ. ಡ್ಯಾಶ್ ಬೋರ್ಡಲ್ಲಿ ನೋಡ್ತಾ ಇದ್ದಲ್ಲ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ, ಪ್ರೋಸೆಸ್ ಆಗಿದೆ. ಲಾಸ್ಟ್ ಒಂದು ಪ್ರಿಂಟ್ ಅಪ್ಲಿಕೇಶನ್ ಲಾಸ್ಟಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟಾಗಿ ಇಲ್ಲಿ ನೆಕ್ಸ್ಟ್ ನೀವೇನಾದರೂ ಗನ್ ಮ್ಯಾನ್ಗೆ ಆಗಿರ್ಬೋದು ಇಲ್ಲ P1ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗ ನಾನಿಲ್ಲಿ P1ಗೆ ಅಪ್ಲೈ ಮಾಡೋದು ಹೇಗೆ, ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂತ ತಿಳಿಸ್ಕೊಡ್ತೀನಿ. P1 ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 10th ಪಾಸ್ ಆಗಿದೆ ಸಾಕಾಗುತ್ತೆ P1ಗೆ. ಅದಾದಮೇಲೆ 5 ಸ್ಟೆಪ್, ಇದಕ್ಕೂ 5 ಸ್ಟೆಪ್ ಆಲ್ರೆಡಿ ತೋರಿಸ್ತಾ ಇದೆ. 5 ಸ್ಟೆಪ್ನ ಫಿಲ್ ಮಾಡಬೇಕಾಗತ್ತೆ. ನೀವು ಫಸ್ಟಾಗಿ ಅಸಿಸ್ಟೆಂಟ್ಗೆ ಏನು ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ಗೆಲ್ಲ ಫಿಲ್ ಮಾಡಿರೋದ್ರಿಂದ ಇಲ್ಲಿ ನಾನು ತೋರಿಸ್ಕೊಟ್ಟಿರೋದ್ರಿಂದ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ಸೇವ್ ಆಗಿದೆ. ಫಸ್ಟ್ ಸ್ಟೆಪ್ಪಲ್ಲಿ ಏನು ನೀವು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಸಬ್ಮಿಟ್ ಕೊಟ್ಟರೆ ಸಾಕು, ಸಬ್ಮಿಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಓಪನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ. ಫಸ್ಟ್ ಒಂದು ಸ್ಟೆಪ್ ಸೇವ್ ಆಗಿ ಇಲ್ಲಿ ನೀವು ಏನು ಓದಿರಿ ಅಂತ ಕೇಳುತ್ತೆ. SLC ಮಾರ್ಕ್ಸ್ ಕಾರ್ಡ್ SLC ಆಗಿದೆ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಬೋರ್ಡ್ ಯಾವುದು, ಯಾವ ಕ್ಲಾಸು, ಏನು ಎಲ್ಲ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಅದಾದಮೇಲೆ ಎಲ್ಲ ಡೀಟೇಲ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಇದಿಲ್ಲ, ಸಬ್ಮಿಟ್ ಮೇಲೆ ಕೊಡಬೇಕಾಗತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ನಾವು ಚೆಕ್ ಮಾಡ್ಕೊಂಡು ಆದಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಅದು ಕ್ವಾಲಿಫಿಕೇಷನ್ ಸೇವ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ನೆಕ್ಸ್ಟ್ ಬಂದು ನಿಮ್ಮ ರಿಸರ್ವೇಷನ್ ಕ್ಯಾಟಗರಿ ಕೇಳ್ತದೆ. ಕ್ಯಾಟಗರಿ ಯಾವ ಕ್ಯಾಟಗರಿ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ ಕ್ಯಾಟಗರಿ SC ST OBC 3rd AB ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಯಾವ ಕ್ಯಾಟಗರಿ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ನಿಮ್ಮ ಸರ್ಟಿಫಿಕೇಟ್ ಇಶ್ಯೂ ಆಗಿ ಡೇಟ್ ಕೇಳುತ್ತೆ. ಯಾವ ಡೇಟಲ್ಲಿ ಇಶ್ಯೂ ಆಗಿದೆ ಅನ್ನೋ ಸರ್ಟಿಫಿಕೇಟ್ ಎಲ್ಲ ಇರುತ್ತೆ ಅಂತ ಹೇಳಿದ್ನಲ್ಲ, ಸರ್ಟಿಫಿಕೇಟ್ ಎಲ್ಲ ಇರುತ್ತೆ ಯಾವ ಡೇಟಲ್ಲಿ ಇಶ್ಯೂ ಆಗಿದೆ ಅಂತ ಆ ಡೇಟ್ನ ಹಾಕ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಸಬ್ ಕ್ಯಾಸ್ಟ್ ಯಾವುದು ಮತ್ತು ನಿಮ್ಮ RD ನಂಬರ್ ಸರ್ಟಿಫಿಕೇಟ್
ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ ಆರ್ ಡಿ ನಂಬರ್, ಅದನ್ನು ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಎಂಟರ್ ಆದಮೇಲೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಡೀಟೇಲ್ಸ್ ಎಲ್ಲ ಸೇವ್ ಆಗುತ್ತೆ. ನೋಡ್ಬೋದು ಇವಾಗ ನಿಮ್ಮ ರಿಸರ್ವೇಷನ್ ಸೇವ್ ಆಯಿತು. ನೆಕ್ಸ್ಟ್ ಬಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಬಂದಿದೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಯೂಸ್ ಮಾಡಬೇಕು, ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಬೇಕು ಅನ್ನೋದನ್ನ ಇಲ್ಲೆಲ್ಲ ಡೀಟೇಲ್ಸ್ ಕೊಡಲಾಗಿದೆ. ನೀವು ಇನ್ಸ್ಟ್ರಕ್ಷನ್ಸ್ ಒಂದ್ಸಲ ಬೇಕಾದ್ರೆ ನೀವು ಕೂತ್ಕೊಂಡು ನೀಟಾಗಿ ಓದ್ಕೋಬೇಕಾಗತ್ತೆ. ನೀವೇನೇ ಡೀಟೇಲ್ಸ್ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಕೂಡ ಕ್ಲಾರಿಟಿ ಇರಬೇಕು, ಕರೆಕ್ಟಾಗಿ ಇರಬೇಕಾಗತ್ತೆ. ಸೀಲು ಸೈನ್ ಎಲ್ಲ ಡೀಟೇಲ್ಸ್ ಎಲ್ಲ ಇರಬೇಕಾಗತ್ತೆ. ಇದಾದಮೇಲೆ ನಿಮ್ಮ ಫೋಟೋ ಸಿಗ್ನೇಚರ್ ಮೇಲ್ಗಡೆ ಆಲ್ರೆಡಿ ತೋರಿಸ್ತಾ ಇದೆ ಇಲ್ಲಿ. ಅದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಕೇಳ್ತಾ ಇರೋದು 10th ಮಾರ್ಕ್ಸ್ ಕಾರ್ಡು, ಜಸ್ಟ್ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಎರಡೇ ಕೇಳ್ತಾ ಇರೋದಿಲ್ಲ ಅಪ್ಲೋಡಿಂಗ್ಗೆ. ಇನ್ನೇನು ಡಾಕ್ಯುಮೆಂಟ್ ಅಪ್ಲೋಡ್ ಕೇಳೋದಿಲ್ಲ, ಎರಡನ್ನೇ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗಿದೆ ಇವಾಗ. ಅದೇ ರೀತಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿಕೊಂಡು 10 to 150 KB ಒಳಗಡೆ ಇರಬೇಕು ಫೈಲು. JPG ಫಾರ್ಮೆಟಲ್ಲಿ ಇರ್ಬೋದು, ಇಲ್ಲ PDF ಫಾರ್ಮೆಟಲ್ಲಿ ಕೂಡ ಇರಬಹುದು. ಅದನ್ನು ಅಪ್ಲೋಡ್ನ ಮಾಡ್ಕೊಬೇಕಾಗತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿ ಫೈಲ್ನ ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅಪ್ಲೋಡ್ ಆಗುತ್ತೆ. ನೋಡ್ಬೋದು ಇವಾಗ ಅಪ್ಲೋಡ್ ಆಗಿದೆ. ಇದಿಷ್ಟು ಆದಮೇಲೆ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಎಲ್ಲ ಡೀಟೇಲಾಗಿ ಅಪ್ಲೋಡ್ ಆಗಿದೆ. ಒಂದ್ಸಲ ಕ್ರಾಸ್ ಚೆಕ್ ಮಾಡೋಂಗಿದೆ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾದ್ರೆ ಅದಾದಮೇಲೆ ಲಾಸ್ಟಾಗಿ ಡಿಕ್ಲರೇಷನ್ಗೆ ಬಂದಿದೆ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಮತ್ತು ನಿಮ್ಮ ಅಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಕರೆಕ್ಟಾಗಿದೆ ಅಂದಾಗ ಕೆಳಗಡೆ ಲಾಸ್ಟಲ್ಲಿ ನಿಮ್ಮ ಫೋಟೋ, ನಿಮ್ಮ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ವ್ಯೂ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಪ್ಲೋಡ್ ಆಗಿರೋಂಥ ಡಾಕ್ಯುಮೆಂಟ್ ತೋರಿಸುತ್ತೆ. ಅದಾದಮೇಲೆ ಅಗ್ರಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅಗ್ರಿ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಫೈನಲ್ ಸಬ್ಮಿಟು ಎಲ್ಲ ಕರೆಕ್ಟಾಗಿದೆ ಅಂದಾಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಅಂತ ಕೇಳುತ್ತೆ, ಅಲರ್ಟ್ ಮೆಸೇಜ್ ಕೇಳುತ್ತೆ. ಇಲ್ಲಿ ನೀವು ಶೋರ್ ಆಗಿದ್ದೀರಾ ಅಂತ ಓಕೆ ಅಂತ ಆದಾಗ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಮತ್ತು ರೀಕನ್ಫರ್ಮ್ ಕೇಳುತ್ತೆ, ರೀಕನ್ಫರ್ಮು ಕೊಡಬೇಕಾಗತ್ತೆ. ರೀಕನ್ಫರ್ಮ್ ಕೊಟ್ಟಿದ ತಕ್ಷಣ ಸಬ್ಮಿಟ್ ಆಗುತ್ತೆ. ಇವಾಗ ನೋಡ್ಬೋದು ಇವಾಗ ಇಲ್ಲಿ P1 ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಇವಾಗ ಮೇಕ್ ಪೇಮೆಂಟ್ ಅಂತ ಇದೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತಿದ್ದಿಲ್ಲ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ರಿಜಿಸ್ಟ್ರೇಷನ್ ನಂಬರು ಮತ್ತು ಎಷ್ಟು ಅಮೌಂಟ್ ಏನು ಅಂತ ಎಷ್ಟು ತೋರಿಸುತ್ತೆ ಇದು ನೋಡಿಕೊಂಡು ಇಲ್ಲಿ ಮೇಕ್ ಪೇಮೆಂಟ್ ಇದೆಯಲ್ಲ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇದಕ್ಕೂ ಕೂಡ ನಿಮಗೆ 1000 ರೂಪೀಸ್ ಫೀಸ್ ಆಗುತ್ತೆ. OBC ಕ್ಯಾಸ್ಟ್ ಆಗಿರೋದ್ರಿಂದ ಅಷ್ಟಾಗುತ್ತೆ. ಅದಾದಮೇಲೆ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ಆಪ್ಷನ್ ಓಪನ್ ಆಗಿದೆ. ನಾನು ಇಲ್ಲಿ QR ಕೋಡ್ನ ಓಪನ್ ಮಾಡ್ಕೊಂಡು QR ಕೋಡಿಂದ ಪೇಮೆಂಟ್ ಮಾಡೋದ್ರಿಂದ ನಿಮಗೆ 23 ರೂಪೀಸ್ ಜಾಸ್ತಿ ಆಗುತ್ತೆ. ಅದನ್ನ ಆರಾಮಾಗಿ ಫೋನ್ಪೇ ಮುಖಾಂತರ ನೀವು ಫೋನ್ಪೇ, ಗೂಗಲ್ ಪೇ ಮುಖಾಂತರ, Paytm ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಪೇಮೆಂಟ್ ಆಗಿದ ತಕ್ಷಣ ನೀವು ಬ್ಯಾಕ್ ಬರೋಕ್ಕೆ ಹೋಗ್ಬೇಡಿ, ದುಡ್ಡು ಕಟ್ಟಾಗುತ್ತೆ. ಆಟೋಮೆಟಿಕ್ ಅದು ಕನ್ಫರ್ಮ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಪೇಮೆಂಟ್ ನೀವು ಫೋನಲ್ಲಿ ಪೇಮೆಂಟ್ ಆಗೋಗಿದೆ ಅಂತ ಅಂದ್ಬಿಟ್ಟು ಬ್ಯಾಕ್ ಬರೋಕ್ಕೆ ಹೋಗ್ಬಿಡಿ. ಸಕ್ಸಸ್ಫುಲ್ ಆಗಿದೆ ಪೇಮೆಂಟು ಅಂತ ಆಗಿ ಇದೆ ಆಟೋಮೆಟಿಕ್ ಬ್ಯಾಕ್ ಈ ಥರ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಪೇಮೆಂಟು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ಪೇಮೆಂಟ್ ಆಗಿದೆ. ಇವಾಗ ಕೆಳಗಡೆ ವಿ ಅಂತಿದ್ದಿಲ್ಲ, ವಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಹಿಸ್ಟ್ರಿ ಎಲ್ಲ ಅಂದರೆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಯಾವ ಪೋಸ್ಟಿಗೆ ಅಪ್ಲೈ ಮಾಡಿದೆ, ಎಷ್ಟು ಅಮೌಂಟ್ ಕಟ್ಟಿದೆ, ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ಬೋದು. ಪ್ರಿಂಟ್ ಬೇಕಾದ್ರೆ ಪ್ರಿಂಟ್ಔಟ್ನ ತೊಗೋಬೋದು. ಇವಾಗ ಡ್ಯಾಶ್ ಬೋರ್ಡಿಗೆ ಬಂದರೆ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೋದು. ಇಲ್ಲಿ ಯಾವ ಪೋಸ್ಟ್ಗೆ ಅಪ್ಲೈ ಆಗಿದೆ ತೋರಿಸ್ತಾ ಇದ್ದೀವಿ. ಫಸ್ಟ್ ಒಂದು ಮೇಲೆ ಕ್ಲಿಕ್ನ ಮಾಡ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಈ ಥರ ಇಲ್ಲಿ ಜನರೇಟ್ PDF ಅಂತ ಇದೆಯಲ್ಲ, ಜನರೇಟ್ PDF ಫೈಲ್ ಅಂತ ಇದು ಮೇಲೆ ಕ್ಲಿಕ್ನ ಮಾಡಿದ್ರೆ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನಲ್ಲಿ ಆಗಿದ್ದರೆ ಫೋನಲ್ಲಿ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಆಗುತ್ತೆ. ಆ PDF ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಈ ಥರ ಇರುತ್ತೆ. ನೋಡ್ತಾ ಇಲ್ಲ, ಇದನ್ನೊಂದು ಪ್ರಿಂಟ್ಔಟ್ ಇಟ್ಕೋಬೋದು, ಇಲ್ಲಾಂದರೆ ಸೇವ್ ಮಾಡಿ ಇಟ್ಕೋಬೋದಾಗುತ್ತೆ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಇದೇ ರೀತಿ ಸೆಕೆಂಡ್ ನೀವು ಏನು P1ಗೆ ಅಪ್ಲೈ ಮಾಡ್ಕೊಂಡಲ್ಲ ಅದು ಕೂಡ ಇದೇ ರೀತಿನೇ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಈಗ ಅಪ್ಲಿಕೇಶನ್ ಪೇಜಿಗೆ ವಾಪಸ್ ಬಂದು ಇಲ್ಲಿ ಕೆಳಗಡೆ ಬಂದು ಕೂಡ ಫಾರ್ಮ್ ಕೆಳಗಡೆ ಬಂದು ಕೂಡ ಜನರೇಟ್ PDF ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕೂಡ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ನ ಮಾಡ್ಕೋಬೋದಾಗುತ್ತೆ. ಇವಾಗ ವಾಪಸ್ ನೀವು ಡ್ಯಾಶ್ ಬೋರ್ಡಿಗೆ ಬಂದರೆ ಇಲ್ಲಿ ನೆಕ್ಸ್ಟ್ P1 ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ಔಟ್ ತೊಗೋಬೇಕಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಕೂಡ ಈ ಥರ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದು ಜನರೇಟ್ PDF ಫೈಲ್ ಅಂತ ನೋಡ್ತಾ ಇದ್ದಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ PDF ಫೈಲ್ ನಿಮ್ಮ ಜನರೇಟ್ ಆಗಿ ಡೌನ್ಲೋಡ್ ಆಗುತ್ತೆ. ನಿಮ್ಮ ಫೋನಲ್ಲಿ ಇಲ್ಲ ನಿಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಆಗುತ್ತೆ. ಸೇವ್ ಮಾಡಿ ಇಟ್ಕೋಬೋದು, ಇಲ್ಲ ಪ್ರಿಂಟ್ಔಟ್ ಮಾಡಿ ಕೂಡ ಇಟ್ಕೋಬೋದಾಗುತ್ತೆ. ನೋಡಿದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಬೆಳಗಾವಿ DCC ಬ್ಯಾಂಕಿಗೆ ಆನ್ಲೈನಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿಂದ ಲೈವಲ್ಲಿ ನಿಮ್ಮ ರಿಜಿಸ್ಟ್ರೇಷನ್, ನ್ಯೂ ರಿಜಿಸ್ಟ್ರೇಷನಿಂದ ಹಿಡಿದು ಅಪ್ಲಿಕೇಶನ್ ಫಿಲ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಪ್ರತಿಯೊಂದು ಸ್ಟೆಪ್ನೂ ಕೂಡ ಲೈವಲ್ಲಿ ನಿಮಗೆ ತಿಳಿಸ್ಕೊಟ್ಟಿನಿ, ಸಬ್ಮಿಟ್ ಮಾಡೋವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ಯೂಸ್ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.